ನಮಸ್ಕಾರ, ನ್ಯೂಸ್ ಅಟ್ 12ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬೆಂಗಳೂರಿನ ಹೋಟೆಲ್ನಲ್ಲಿ ಕೋಟಿ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಅದು ನನ್ನ ಹಣ ಅಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಅದು ನನ್ನ ಹಣ ಎಂದು ದಾವಣಗೆರೆ ಮೂಲದ ಉದ್ಯಮಿ ಹೇಳ್ತಾ ಇದ್ದಾರೆ. ನನ್ನ ವ್ಯವಹಾರದ ವಿಚಾರವಾಗಿ ಹಣವನ್ನ ಕಳುಹಿಸಿದ್ದೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಇಲ್ಲಿ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ನನ್ನ ವ್ಯವಹಾರದ ವಿಚಾರವಾಗಿ ಹಣವನ್ನ ಕಳುಹಿಸಿದ್ದೆ ಅಂತ ದಾವಣಗೆರೆ ಮೂಲದ ಉದ್ಯಮಿ ಹೇಳ್ತಾ ಇರುವಂತದ್ದು. ಅಧಿಕಾರಿ ನಾರಾಯಣಗೌಡ ನನಗೆ ತುಂಬಾ ಆಪ್ತರು. ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಹಣವನ್ನ ಕಳುಹಿಸಿಕೊಟ್ಟಿದ್ದೆ, ಹಣಕ್ಕೆ ಸಂಪೂರ್ಣ ದಾಖಲೆಗಳು ಕೂಡ ನನ್ನಲ್ಲಿವೆ ಅಂತ ದಾವಣಗೆರೆ ಮೂಲದ ಉದ್ಯಮಿ ಹೇಳ್ತಾ ಇರುವಂತದ್ದು. ಹೋಟೆಲ್ನಲ್ಲಿ ಸಿಕ್ಕಿರುವಂತ ಹಣ ಮಾತ್ರ ನನ್ನದು ಅಂತ ಹೇಳ್ತಾ ಇದ್ದಾರೆ ಈ ಉದ್ಯಮಿ. ಹೋಟೆಲ್ನಲ್ಲಿ ಸಿಕ್ಕಿರುವಂತಹ ಹಣ ಮಾತ್ರ ನನ್ನದು, ಹಾವೇರಿಯಲ್ಲಿ ಸಿಕ್ಕಿರುವಂತಹ ಹಣದ ಬಗ್ಗೆ ನನಗೆ ಗೊತ್ತಿಲ್ಲ. ಐಟಿ ಅಧಿಕಾರಿಗಳಿಗೆ ದಾವಣಗೆರೆಯ ಉದ್ಯಮಿ ಹೇಳಿಕೆಯನ್ನ ನೀಡಿದ್ದಾರೆ. ಯಾರು ಆ ಉದ್ಯಮಿ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಹಾಗಾದ್ರೆ ಇವರದಾಗಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ನಾರಾಯಣಗೌಡ ಅಲ್ಲಿ ತಪ್ಪಿಸ್ಕೊಂಡ್ರು ಅನ್ನುವ ಪ್ರಶ್ನೆ ಕೂಡ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಯಾರು ಆ ದಾವಣಗೆರೆ ಮೂಲದ ಉದ್ಯಮಿ? ಮತ್ತೊಂದ್ ಕಡೆ ಇವರು ನಮ್ಮದು ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ನಾರಾಯಣಗೌಡ ಯಾಕೆ ತಪ್ಪಿಸ್ಕೊಳ್ಬೇಕಾಗಿತ್ತು? ಹಾಗಾದ್ರೆ ಪೃಥ್ವಿ, ಏನು ನಿನ್ನೆ ನಡೆದಂತ ಒಂದು ಹೋಟೆಲ್ ಮೇಲಿನ ದಾಳಿಯಲ್ಲಿ ಸುಮಾರು 2 ಕೋಟಿಯಷ್ಟು ಹಣ ಅಲ್ಲಿ ಪತ್ತೆಯಾಗಿತ್ತು. ಆದ್ರೆ ಆ ಹಣದ ಬಗ್ಗೆ ಯಾರು ಸೇರಿತ್ತು ಮತ್ತೆ ಯಾರು ಅದನ್ನು ತಂದಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ನಿಗೂಢವಾಗಿತ್ತು. ಆದ್ರೆ ನಿನ್ನೆ ಸಂಜೆ ಐಟಿ ದಾಳಿ ಮುಗಿದ ಬಳಿಕ ಉದ್ಯಮಿಯೊಬ್ಬರು ಐಟಿ ಕಚೇರಿಗೆ ಬಂದಿದ್ದಾರೆ. ಅವರು ಈ ಹಣ ನನಗೆ ಸೇರಿತು ಅಂತ ಹೇಳಿ ಕ್ಲೈಮ್ ಮಾಡುವಂತ ಕೆಲಸವನ್ನ ಈಗ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಉದ್ಯಮಿ ಆಗಿದ್ದು ಕೆಲವು ವ್ಯವಹಾರದ ಸಂಬಂಧವಾಗಿ ನಾನು ಹಣವನ್ನ ಹಾವೇರಿಯಿಂದ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದೆ ಅಂತ ಹೇಳಿ ಈಗ ಐಟಿ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೂಡ ಅವ್ರು ಕೊಟ್ಟಿದ್ದಾರೆ. ಈ ಹಣವನ್ನ ನನಗೆ ವ್ಯವಹಾರಗಳ ಸಲುವಾಗಿ ನಾನು ನಾರಾಯಣಗೌಡ ಅವರ ಮೂಲಕವಾಗಿ ಕಳಿಸ್ಕೊಟ್ಟಿದ್ದೆ. ಯಾಕಂದ್ರೆ ನಾರಾಯಣಗೌಡ ನನಗೆ ತುಂಬಾ ಆಪ್ತವಾದಂತ ವ್ಯಕ್ತಿಯಾಗಿದ್ರು. ಅವ್ರ ಮೇಲೆ ನಂಬಿಕೆ ಇದ್ದಿದ್ದರಿಂದ 2 ಕೋಟಿ ಕಳಿಸಿದ್ದೀನಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರಿಂದ ಆ ಉದ್ಯಮಿ ಯಾರು ಅನ್ನೋದ್ರ ಬಗ್ಗೆ ಈಗ ಐಟಿ ಅಧಿಕಾರಿಗಳು ಸಹ ಒಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ ಬಂದು ಕ್ಲೈಮ್ ಮಾಡಿದಂತಹ ವ್ಯಕ್ತಿ ಯಾರು, ಮತ್ತೆ ಅವ್ರು ಏನ್ ಬಿಸ್ನೆಸ್ ಮಾಡ್ತಿದ್ರೆ, ಮತ್ತೆ ಅವರ ಆದಾಯದ ಮೂಲಗಳೇನು ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಮತ್ತೆ ಈ ಒಂದು ಹಣಕ್ಕೆ ಅವರು ಟ್ಯಾಕ್ಸ್ ಕಟ್ಟಿದಾರ, ಮತ್ತೆ ಅದನ್ನ ಕ್ಯಾಶ್ ರೀತಿಯಲ್ಲಿ ಯಾಕೆ ಇಷ್ಟೊಂದು ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಿರುವಂತದ್ದು. ಮತ್ತೆ ಅದೇ ರೀತಿ ಆ ಉದ್ಯಮಿ ಹೋಟೆಲ್ ನಲ್ಲಿ ಸಿಕ್ಕ ಹಣ ಮಾತ್ರ ನನ್ನದು, ಅವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ನನಗೆ ಸೇರಿದ್ದಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರುವಂತದ್ದು. ಆದ್ರಿಂದ ಈಗ ಐಟಿ ಅಧಿಕಾರಿಗಳು ಮತ್ತೆ ಬೇರೆ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ತನಿಖೆಯನ್ನ ಸಹ ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.